ಭಾರತೀಯ ರೈತರಿಗೆ ಲಾಭದಾಯಕ ಮತ್ತು ಅಚ್ಚುಕಟ್ಟಾದ ಡೈರಿ ಫಾರ್ಮಿಂಗಿಗಾಗಿ ಹೇನು ಉಣ್ಣೆಗಳಂತಹ ಕೀಟಗಳ ಸೋಂಕುಗಳನ್ನು ನಿಯಂತ್ರಿಸುವುದು ಪ್ರಮುಖ ಸವಾಲುಗಳಲ್ಲಿ ಒಂದಾಗಿದೆ. ಎಂಎಸ್ಟಿ ಅನಿಮಲ್ ಹೆಲ್ತಿನ ಟ್ಯಾಕ್ಟಿಕ್ ಸ್ಪ್ರೇ ಪ್ರಾಣಿಗಳ ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ಅವು ತಮ್ಮ ಸಂಪೂರ್ಣ ಸಾಮರ್ಥ್ಯದಲ್ಲಿ ಅಧಿಕ ಹಾಲು ಉತ್ಪಾದನೆ ಮಾಡಲು ಸಹಾಯ ಮಾಡುತ್ತದೆ. ಟ್ಯಾಕ್ಟಿಕ್ ಸ್ಪ್ರೇಗಾಗಿ ಪಶುಗಳ ತಯಾರಿ. ಬೆಳಗಿನ ಸಮಯದಲ್ಲಿ ಪಶುವಿಗೆ ಸಾಕಷ್ಟು ಮೇವು ಮತ್ತು ಕುಡಿಯಲು ನೀರು ಕೊಡಿ. ಪಶುಗಳನ್ನ ಡೈರಿ ಫಾರ್ಮಿನಿಂದ ಸ್ವಲ್ಪ ದೂರ ನೆರಳಿರುವ ಜಾಗಕ್ಕೆ ಕರೆದೊಯ್ಯಿರಿ. ಟ್ಯಾಕ್ಟಿಕ್ ಸ್ಪ್ರೇ ಸೊಲ್ಯೂಷನ್ಗಳ ತಯಾರಿ. ಉಣ್ಣೆಗಳ ಪರಿಣಾಮಕಾರಿ ನಿಯಂತ್ರಣಕ್ಕಾಗಿ ಪ್ರತಿ 1 ಲೀಟರ್ ನೀರಿಗೆ 2 ರಿಂದ 4 ಮಿಲಿ ಲೀಟರ್ ಟ್ಯಾಕ್ಟಿಕ್ ಡೋಸೇಜ್ ಅನ್ನು ಸೇರಿಸಿ. ಪ್ರತಿ ಪಶುವಿಗೆ 3 ರಿಂದ 5 ಲೀಟರ್ ಟ್ಯಾಕ್ಟಿಕ್ ಸ್ಪ್ರೇ ಸೊಲ್ಯೂಷನ್ಗಳು ಬೇಕಾಗುತ್ತದೆ. ಈಗ ಟ್ಯಾಕ್ಟಿಕ್ ಸೊಲ್ಯೂಷನ್ ಪಶುವಿನ ಸಂಪೂರ್ಣ ಶರೀರದ ಮೇಲೆ ಸಿಂಪಡಿಸಲು ತಯಾರಾಗಿದೆ. ಸಿಂಪಡಣೆ ಮಾಡುವ ಮೊದಲು ನಾವು ಪಶುವನ್ನ ತಪಾಸಣೆ ಮಾಡಿದಾಗ ನಮ್ಮ ಕಣ್ಣುಗಳಿಗೆ ಪಶುವಿನ ಕೂದಲು ಮತ್ತು ಚರ್ಮದ ಪದರುಗಳ ಕೆಳಗೆ ಅವಿತು ಕುಳಿತಿರುವ ಉಣ್ಣೆಗಳು ಕಾಣಿಸದೇ ಇರಬಹುದು. ಆದರೆ ಟ್ಯಾಕ್ಟಿಕ್ಕಿನ ಸಿಂಪಡಣೆ ಆಗುತ್ತಿದ್ದಂತೆ ಅವಿತಿರುವ ಉಣ್ಣೆಗಳು ಹೊರಬರುತ್ತವೆ. ಸಿಂಪಡಣೆಯ ಸುಮಾರು 15 ನಿಮಿಷಗಳ ನಂತರ ಉಣ್ಣೆಗಳು ಕೂದಲು ಮತ್ತು ಚರ್ಮದ ಪದರುಗಳ ಕೆಳಗಿನಿಂದ ನಿಧಾನವಾಗಿ ಹೊರಬರುವುದನ್ನ ನಾವು ನೋಡಬಹುದು. ಸುಮಾರು 30 ನಿಮಿಷಗಳ ನಂತರ ಪಶುವಿನ ಶರೀರದ ಮೇಲೆ ಅವಿತು ಕುಳಿತ ಉಣ್ಣೆಗಳ ಹರಿದಾಟ ಕಂಡುಬರುತ್ತದೆ. ಮತ್ತು ಕೊನೆಯದಾಗಿ ಸಿಂಪಡಣೆಯ ಸುಮಾರು 45 ನಿಮಿಷಗಳ ನಂತರ ಪಶುವಿನ ಶರೀರದಿಂದ ಎಲ್ಲ ಉಣ್ಣೆಗಳು ಕೆಳಗೆ ಬೀಳುತ್ತವೆ ಹಾಗೂ ಬಿದ್ದು ಸಾಯುತ್ತವೆ. ಪರಿಣಾಮಕಾರಿ ನಿಯಂತ್ರಣಕ್ಕಾಗಿ ಎಂಎಸ್ಟಿ ಅನಿಮಲ್ ಹೆಲ್ತಿನ ಟ್ಯಾಕ್ಟಿಕ್ ಸ್ಪ್ರೇಯನ್ನು 7 ದಿನಗಳ ನಂತರ ಮತ್ತೊಮ್ಮೆ ಸಿಂಪಡಿಸಿ.